ಶ್ರೋತೃಗಳೇ, ಇವತ್ತು ನಮ್ಮ ಜೊತೆ ಇದ್ದಾರೆ ದೀಕ್ಷಿತಾ ಅವರು ಡಯಟಿಷಿಯನ್ ಆಗಿದ್ದಾರೆ. ಮುಖ್ಯವಾಗಿ ಅವರು ಫ್ರೀಲಾನ್ಸ್ ಡಯಟಿಷಿಯನ್. ನಮ್ಮ ಮಂಗಳೂರಿನ ಹಲವಾರು ಕಡೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆ ಈ ಜ್ಯೂಸ್ ಫಿಟ್ನೆಸ್ ಕ್ಲಬ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಡಯಟಿಷಿಯನ್ ಅನ್ನುವಂತಹ ಒಂದು ಶಬ್ದವನ್ನು ನಾವು ತುಂಬಾ ಕೇಳ್ತಾ ಇದ್ದೇವೆ. ಈ ಡಯಟಿಷಿಯನ್ ಅಂದ್ರೆ ಅವರ ರೋಲ್ ಏನು, ಅವರು ಯಾರು? ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ ಡಯಟಿಷಿಯನ್ ಮತ್ತು ನ್ಯೂಟ್ರಿಷನಿಸ್ಟ್ ಮಿಡಲ್ ಅಲ್ಲಿ. ಡಯಟಿಷಿಯನ್ ಅಂದ್ರೆ ಅವರು ಮೇನ್ಲಿ ಮೆಡಿಕಲ್ ಕಂಡೀಷನ್ಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಮೇನ್ಲಿ ಕ್ರೋನಿಕ್ ಕಂಡೀಷನ್ಸ್ ಲೈಕ್ ಲಿವರ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್ ಆರ್ ಹಾರ್ಟ್ ಇಶ್ಯೂಸ್, ಮೆನಿ ಅದರ್ ಕಂಡೀಷನ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ವೆರಾಸ್ ನ್ಯೂಟ್ರಿಷನಿಸ್ಟ್ ಅಂದ್ರೆ ಜಸ್ಟ್ ವೇಟ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡ್ತಿರ್ತಾರೆ, ಮೇನ್ಲಿ ವೇಟ್ ಲಾಸ್ ಅಂಡ್ ವೇಟ್ ಗೇನ್. ಸೊ ಇದು ಎರಡು ಮಿಸ್ಟೇಕ್ಸ್ ಇರ್ತದೆ. ಡಯಟಿಷಿಯನ್ಗೆ ನ್ಯೂಟ್ರಿಷನಿಸ್ಟ್ ಆಗ್ಬೋದು, ಬಟ್ ನ್ಯೂಟ್ರಿಷನಿಸ್ಟ್ಗೆ ಡಯಟಿಷಿಯನ್ ಆಗ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಡಯಟಿಷಿಯನ್ ಅನ್ನೋರು ಕಾಯಿಲೆ ಅಥವಾ ಯಾವ್ದಾದ್ರು ರೋಗ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಅದಕ್ಕೆ ಹೌದು, ಅದರ ಜೊತೆಗೆ ವೇಟ್ ಮ್ಯಾನೇಜ್ಮೆಂಟ್ ಸಹ ಮಾಡಬಹುದು. ಈಗ ಈ ಡಯಟ್ ಅನ್ನುವಂಥದ್ದು ಕೂಡ ಹೆಚ್ಚು ಕೇಳುವ ಶಬ್ದ. ನಾವು ತುಂಬಾ ಡಯಟ್ ಅಲ್ಲಿ ಇರಬೇಕು. ಈ ಡಯಟ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ ಏನಿದು? ಇದು ಆಕ್ಚುಲಿ ರಾಂಗ್ ಕಾನ್ಸೆಪ್ಟ್. ಡಯಟ್ ಅಂದ್ರೆ ನಾವು ಏನು ನಮ್ಮ ಬಾಯಲ್ಲಿ ತಿಂತೇವೆ ಅದನ್ನು ಡಯಟ್ ಅಂತ ಹೇಳ್ತೇವೆ. ಸೊ ತುಂಬಾ ಜನ ನಾವು ಡಯಟ್ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಯಾಕೆ, ನಾವು ಎಲ್ಲ ಹೆಲ್ದಿ ತಿಂತೇವೆ ಅಂತ ಹೇಳ್ತಾರೆ. ಆಕ್ಚುಲಿ ಅವರಿಗೆ ಗೊತ್ತಿರೋದಿಲ್ಲ ಅವರು ರೈಟ್ ತಿಂತಿದಾರ ರಾಂಗ್ ತಿಂತಿದಾರ ಅಂತ. ಸೊ ಡಯಟಿಷಿಯನ್ ಅನ್ನು ಕನ್ಸಲ್ಟ್ ಮಾಡಿದ್ರೆ ಅವರು ನಿಮ್ಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾರೆ. ಏನು ನೀವು ತಿಂತಿದ್ದೀರಿ, ಎಷ್ಟು ಅಮೌಂಟ್ ಅಲ್ಲಿ ತಿಂತಿದ್ದೀರಿ, ಎಷ್ಟು ಟೈಮಿಂಗ್ ತಿನ್ಬೇಕು ಅಂತ ಗೈಡ್ ಮಾಡ್ತಾರೆ. ಈಗ ಮುಖ್ಯವಾಗಿ ಒಬ್ಬ ಜನ ಫಿಟ್ ಆಗಿ ಇರಬೇಕಿದ್ರೆ ಇದರಲ್ಲಿ ಡಯಟಿಷಿಯನ್ ನ ರೋಲ್ ಏನು? ಫಿಟ್ ಮತ್ತು ಈ ಡಯಟಿಗೆ ಏನಾದ್ರು ಸಂಬಂಧ ಉಂಟಾ? ಹೌದು, ಉಂಟು. ಮೇನ್ಲಿ ಯಾರಾದ್ರೂ ಎಕ್ಸರ್ಸೈಸ್ ಮಾಡ್ತಿದ್ರೆ ಅವರಿಗೆ ಡಯಟ್ ಸಹ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಎಕ್ಸರ್ಸೈಸ್ ಮಾಡಿ ಡಯಟ್ ಮಾಡ್ಲಿಲ್ಲದ್ರೆ ಏನು ಇಂಪ್ರೂವ್ಮೆಂಟ್ ಇರೋದಿಲ್ಲ. ಎನರ್ಜಿ, ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಅಲ್ಲಿ ಇರುವವರಿಗೂ ಅವರಿಗೆ ಮೇನ್ಲಿ ಎನರ್ಜಿಗೆ ಹೈ ಕ್ಯಾಲರೀಸ್ ಫುಡ್ ಬೇಕಾಗಿರ್ತದೆ. ಅವ್ರು ಸಫಿಶಿಯಂಟ್ ಆಗಿ ತಿನ್ಲಿಲ್ಲಾದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಅಷ್ಟು ಇಂಪ್ರೂವ್ಮೆಂಟ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಇವನ್ ಇನ್ ಜಿಮ್ ವೇಟ್ ಲಿಫ್ಟ್ ಮಾಡ್ತಾರೆ, ಕಾರ್ಡಿಯೋ ಮಾಡ್ತಾರೆ, ಇನಫ್ ಪ್ರೋಟೀನ್ಸ್ ತಿನ್ನೋದಿಲ್ಲ. ಸೊ ದೇರ್ ವಿಲ್ ಬಿ ನೋ ಮಸಲ್ ಗೇನ್ಸ್. ಸೊ ಎಲ್ಲದಕ್ಕೂ ವೆಲ್ ಬ್ಯಾಲೆನ್ಸ್ಡ್ ಆಗಿ ಎಷ್ಟು ಅಮೌಂಟ್ ಅಲ್ಲಿ ತಿಂತಾರೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಈ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಫುಡ್ ಅಲ್ಲಿ ಬ್ಯಾಲೆನ್ಸ್ ಹೇಗೆ ಬರ್ತದೆ? ಬ್ಯಾಲೆನ್ಸ್ ಅಂದ್ರೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅನ್ನು ಕವರ್ ಮಾಡುದು. ಫಾರ್ ಎಕ್ಸಾಂಪಲ್ ಒಂದು ಇಂಡಿವಿಜುವಲ್ಗೆ ಡೈಲಿ ಇಷ್ಟೇ ನ್ಯೂಟ್ರಿಯೆಂಟ್ಸ್, ಇದೆಲ್ಲ ನ್ಯೂಟ್ರಿಯೆಂಟ್ಸ್ ಬೇಕಂತ ಇರ್ತದೆ. ವೆಲ್ ಬ್ಯಾಲೆನ್ಸ್ಡ್ ಆಗಿ ಇವನ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಂತ ಇರ್ತದೆ. ಸೊ ಎಷ್ಟು ಅಮೌಂಟ್ ಅಲ್ಲಿ ತೆಗಿಬೇಕು, ಯಾವಾಗ ತೆಗಿಬೇಕು ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ವೆಲ್ ಬ್ಯಾಲೆನ್ಸ್ಡ್ ಅಂದ್ರೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅನ್ನು ಒಂದು ಮೀಲ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಆಫ್ಟರ್ನೂನ್ ಒಂದು ಫುಲ್ ಕಪ್ ಆಫ್ ವೆಜಿಟೇಬಲ್ಸ್ ಅಂದ್ರೆ ಫೈಬರ್ಸ್, ಅದರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ ಒಂದು ವೆಜಿಟೇಬಲ್ಸ್ ತಿನ್ನೋದು. ಅದರ ಜೊತೆಗೆ ಕಾರ್ಬ್ಸಿಗೆ ರೈಸ್, ಅದರ ಜೊತೆಗೆ ಪ್ರೋಟೀನಿಗೆ ಚಿಕನ್, ಫಿಶ್, ದಾಲ ಅಥವಾ ಏನಾವುದು ಬೇರೆ ನ್ಯೂಟ್ರಿಯೆಂಟ್ಸ್ ಅನ್ನು ಇನ್ಕ್ಲೂಡ್ ಮಾಡಿ, ಪ್ಲಸ್ ಒಂದು ಗ್ಲಾಸ್ ಆಫ್ ಬಟರ್ ಮಿಲ್ಕ್ ಆರ್ ಕರ್ಡ್ ಫಾರ್ ಪ್ರೋಬಯೋಟಿಕ್ಸ್. ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಕವರ್ ಆಗಿರ್ತದೆ. ಸೊ ವೆಜಿಟೇಬಲ್ ಫಾರ್ ಫೈಬರ್ಸ್, ಫಾರ್ ವೈಟಮಿನ್ಸ್, ಮಿನರಲ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ರೈಸ್, ಅದರ ಜೊತೆಗೆ ಪ್ರೋಟೀನಿಗೆ ಚಿಕನ್, ಫಿಶ್ ಇನ್ಕ್ಲೂಡ್ ಮಾಡ್ತೇವೆ. ಸೊ ಟು ಫಿನಿಶ್ ದ ಮೀಲ್ 1 ಗ್ಲಾಸ್ ಆಫ್ ಕರ್ಡ್ ಆರ್ ಬಟರ್ ಮಿಲ್ಕ್. ಸೊ ಅದು ಪ್ರೋಬಯೋಟಿಕ್ ಗಟ್ ಹೆಲ್ತ್ ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನೀವು ಎರಡು ವಿಷಯ ಹೇಳಿದ್ರಿ, ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಹೌದು. ಇದರಲ್ಲಿ ಏನೆಲ್ಲ ಐಟಮ್ಸ್ ಬರ್ತದೆ? ನ್ಯೂಟ್ರಿಯೆಂಟ್ಸ್ ಅಲ್ಲಿ 2 ಟೈಪ್ ಉಂಟು, ಮ್ಯಾಕ್ರೋ ಮತ್ತು ಮೈಕ್ರೋ. ಮ್ಯಾಕ್ರೋ ಅಂದ್ರೆ ನಾವು ಹೇಗೆ ನೇಮ್ ಸಜೆಸ್ಟ್ ಮಾಡ್ತುಂಟು ಅದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಿಂತೇವೆ, ಮೇನ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್ಸ್. ಮೈಕ್ರೋ ಅಂದ್ರೆ ನಮ್ಮ ಬಾಡಿಗೆ ಸ್ಮಾಲ್ ಅಮೌಂಟ್ ಅಲ್ಲಿ ಬೇಕಾಗ್ತದೆ, ಅದು ವೈಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ವೈಟಮಿನ್ಸ್, ಮಿನರಲ್ಸ್ ಅಲ್ಲಿ ಸಹ ತುಂಬಾ ಟೈಪ್ ಇದುಂಟು. ವೈಟಮಿನ್ಸ್ ಅಲ್ಲಿ ಸಹ ಫ್ಯಾಟ್ ಸಾಲ್ಯುಬಲ್ ಅಂಡ್ ವಾಟರ್ ಸಾಲ್ಯುಬಲ್ ಉಂಟು. ವಾಟರ್ ಸಾಲ್ಯುಬಲ್ ಅಂದ್ರೆ ವಾಟರ್ ಅಲ್ಲಿ ಡಿಸಾಲ್ವ್ ಆಗುವಂತದ್ದು, ವೈಟಮಿನ್ ಬಿ ಅಂಡ್ ಸಿ. ಫ್ಯಾಟ್ ಸಾಲ್ಯುಬಲ್ ಅಂದ್ರೆ ADEK, ಇದು ಅಬ್ಸಾರ್ಬ್ ಆಗ್ಲಿಕ್ಕೆ ಫ್ಯಾಟ್ಸ್ ಬೇಕಾಗಿರ್ತದೆ. ಸೊ ಇನ್ ಮಿನರಲ್ಸ್ ದರ್ ಆರ್ ಡಿಫ್ರೆಂಟ್ ಟೈಪ್ಸ್. ನಿಮ್ಗೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಜಿಂಕ್, ಕಾಪರ್ ಅಂತದೆಲ್ಲ ಉಂಟು. ಸೊ ಇದೆಲ್ಲ ನಮ್ಗೆ ಸ್ಮಾಲ್ ಅಮೌಂಟ್ ಅಲ್ಲಿ ಬೇಕಾದದ್ದು. ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ ಅಥವಾ ನಮ್ಮ ಈ ಒಂದು ಊಟ ಮಾಡುವ ಅಥವಾ ನಾವು ತಿನ್ನುವಂತಹ ಒಂದು ಪ್ರಕ್ರಿಯೆ ನಮ್ಮ ಜೀವನ ಶೈಲಿಯಿಂದ, ಲೈಫ್ ಸ್ಟೈಲ್ ಇಂದ ತುಂಬಾ ಬದಲಾಗಿದೆ. ಇದರಿಂದಾಗಿ ಹೆಲ್ತಿನ ಮೇಲೆ ಏನೇನು ಪರಿಣಾಮಗಳನ್ನ ನೀವು ಕಾಣ್ತೀರಿ ಆಸ್ ಎ ಡಯಟಿಷಿಯನ್? ಸೊ ಈಗ ಏನಾಗಿದೆ ಅಂದ್ರೆ ಎಲ್ಲರೂ ಬಿಸಿ. ಸೊ ಮೋಸ್ಟ್ ಆಫ್ ದ ಕ್ಲೈಂಟ್ಸಿಗೆ ಏನಾಗಿರ್ತದೆ ಅಂದ್ರೆ ನೈಟ್ ಶಿಫ್ಟ್ ಇರ್ತದೆ. ಸೊ ಈಟಿಂಗ್ ಪ್ಯಾಟರ್ನ್, ಸ್ಲೀಪಿಂಗ್ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗಿರ್ತದೆ. ಸೊ ಅದರಿಂದಾಗಿ ಮೆನಿ ಪ್ರಾಬ್ಲಮ್ಸ್ ಬರ್ತದೆ. ಈಗ ನಾರ್ಮಲ್ ಆಗಿರುವವರಿಗೆ ಸಹ ಪ್ರಾಬ್ಲಮ್ ಈಗ ಅಂದ್ರೆ ತುಂಬಾ ಒತ್ತಡ ಇರ್ತದೆ. ಅದರಿಂದಾಗಿ ಸ್ಲೀಪ್
ಪ್ರಾಪರ್ ಆಗಿ ಬರೋದಿಲ್ಲ, ಈವನ್ ಸ್ಟ್ರೆಸ್ ಜಾಸ್ತಿ ಇರ್ತದೆ. ಸೊ ಮೇನ್ಲಿ ಲೈಫ್ ಸ್ಟೈಲ್ ಅಂದ್ರೆ ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ನಮ್ದು ಫುಡ್ ಪ್ರಾಪರ್ ಹೆಲ್ದಿ ಫುಡ್ ತಿನ್ಬೇಕು, ಟೈಮ್ಗೆ ತಿನ್ಬೇಕು, ಕರೆಕ್ಟ್ ಪ್ರಪೋರ್ಷನ್ ಅಲ್ಲಿ ತಿನ್ಬೇಕು. ಅದರ ಜೊತೆಗೆ ಪ್ರಾಪರ್ ಆಗಿ ಎಕ್ಸಸೈಸ್ ಮಾಡಬೇಕು, ಡೈಲಿ ಎಕ್ಸಸೈಸ್ ಕಂಪಲ್ಸರಿ. ಅದರ ಜೊತೆಗೆ ನಿದ್ದೆ ಪ್ರಾಪರ್ ಆಗಿ 7 to 8 hours ಆಫ್ ಸ್ಲೀಪ್ ಕಂಪಲ್ಸರಿ. ಹೆಚ್ಚು ಟೆನ್ಷನ್ ತೆಗಿಬಾರ್ದು. ಇನ್ನೊಂದು ಮೇನ್ ಎಲ್ಲರೂ ನೆಗ್ಲೆಕ್ಟ್ ಮಾಡುವಂತದ್ದು ಏನಂದ್ರೆ ವಾಟರ್ ಇಂಟೇಕ್ ತುಂಬಾ ಜನರದ್ದು 1 ಲೀಟರ್ಗಿಂತ ಕಡಿಮೆ ಉಂಟು. ಮಿನಿಮಮ್ 3 ಲೀಟರ್ ನೀರು ಕುಡಿಲೇಬೇಕು. ಯಾಕಂದ್ರೆ ತಿಂದದ್ದನ್ನು ಅಬ್ಸಾರ್ಬ್ ಮಾಡಿ ಬಾಡಿಯ pH ಮೇಂಟೈನ್ ಮಾಡ್ಲಿಕ್ಕೆ ಆರ್ ತಿಂದ ನ್ಯೂಟ್ರಿಯೆಂಟ್ಸ್ ಅನ್ನು ಡಿಫ್ರೆಂಟ್ ಬಾಡಿದ ಪಾರ್ಟ್ಗೆ ಸಪ್ಲೈ ಮಾಡ್ಲಿಕ್ಕೆ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಈ 5 ಪಾಯಿಂಟ್ಸ್, ಒಂದು ಫುಡ್, ಒಂದು ಎಕ್ಸಸೈಸ್, ಒಂದು ನಿದ್ದೆ, ಒಂದು ಸ್ಟ್ರೆಸ್, ಒಂದು ವಾಟರ್ ಇಂಟೇಕ್, ಇದು 5 ಅನ್ನು ಪ್ರಾಪರ್ ಆಗಿ ಮಾಡಿದ್ರೆ ಯಾವ ಲೈಫ್ ಸ್ಟೈಲ್ ಸಹ ಪ್ರಾಬ್ಲಮ್ ಬರೋದಿಲ್ಲ. ಲೈಫ್ ಸ್ಟೈಲ್ ಪ್ರಾಬ್ಲಮ್ ಇದ್ರೂ ಸಹ ಇದನ್ನೆಲ್ಲ ಕರೆಕ್ಟ್ ಮಾಡಿದ್ರೆ ಯಾವ ಪ್ರಾಬ್ಲಮ್ಸ್ ಸಹ ಬರೋದಿಲ್ಲ. ಇದ್ದ ಪ್ರಾಬ್ಲಮ್ಸ್ ಅನ್ನು ಸಹ ರಿವರ್ಸ್ ಮಾಡಬಹುದು. ಈಗ ಹೆಲ್ದಿ ಫುಡ್ ಅಂತ ಹೇಳಿದ್ರೆ, ಹೆಲ್ದಿ ಫುಡ್ ಅಂತ ಹೇಳಿದ್ರೆ ಇಂಥದ್ದೇ ಅಂತ ಒಂದು ಡೆಫಿನಿಷನ್ ಉಂಟಾ? ಹೌದು, ಮೇನ್ಲಿ ಫುಡ್ ಗ್ರೂಪ್ಸ್, ಆಲ್ ದ ಫುಡ್ ಗ್ರೂಪ್ಸ್ ಅನ್ನು ನಾವು ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಮೇನ್ಲಿ ಸೀರಿಯಲ್ಸ್ ಅನ್ನು ನಾವು ಆಲ್ಮೋಸ್ಟ್ ಒಂದು 15 to 25% ನಮ್ಮ ಡೈಲಿ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಸೀರಿಯಲ್ಸ್ ಅಲ್ಲಿ ಏನೆಲ್ಲ ಬರ್ತದೆ? ಸೀರಿಯಲ್ಸ್ ಅಲ್ಲಿ ಮೇನ್ಲಿ ನಮ್ದು ರೈಸ್, ಓಟ್ಸ್, ಬಾಜ್ರಾ, ಆಲ್ ಟೈಪ್ಸ್ ಆಫ್ ಮಿಲೆಟ್ಸ್, ವೀಟ್ ಎಲ್ಲ ಬರ್ತದೆ. ಸೊ ನೆಕ್ಸ್ಟ್ ಪಲ್ಸಸ್, ಚೆನ್ನ, ರಾಜ್ಮಾ, ಲೋಬಿಯಾ ಎಲ್ಲ ತುಂಬಾ ವೆರೈಟೀಸ್ ಉಂಟು. ಇದನ್ನು ಇನ್ಕ್ಲೂಡ್ ಮಾಡಬಹುದು. ಪ್ರೋಟೀನ್ ಲೈಕ್ ಚಿಕನ್, ಫಿಶ್, ಎಗ್ಸ್ ಇನ್ಕ್ಲೂಡ್ ಮಾಡಬಹುದು. ಡೈರಿ ಪ್ರಾಡಕ್ಟ್ಸ್ ಅಂಡ್ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಡ್ ಗುಡ್ ಫ್ಯಾಟ್ಸ್ ಗೆ ನಮ್ದು ನಟ್ಸ್, ಸೀಡ್ಸ್ ಎಲ್ಲ ಇನ್ಕ್ಲೂಡ್ ಮಾಡಬಹುದು. ಇದೆಲ್ಲ ನಮ್ಮ ಡೈಲಿ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡೋದು ಕಂಪಲ್ಸರಿ. ಫಾರ್ ಎಕ್ಸಾಂಪಲ್ ಆಫ್ಟರ್ನೂನ್ ಲಂಚ್ ವೆಜಿಟೇಬಲ್ ಇನ್ಕ್ಲೂಡ್ ಮಾಡ್ತೇವೆ. ಅದರ ಜೊತೆಗೆ ರೈಸ್, ಪ್ರೋಟೀನ್ಗೆ ನಾವು ಚಿಕನ್, ಫಿಶ್ ಯಾವ್ದಾದ್ರು ಇನ್ಕ್ಲೂಡ್ ಮಾಡಬಹುದು, ಪ್ಲಸ್ 1 ಗ್ಲಾಸ್ ಆಫ್ ಕರ್ಡ್. ಸೊ ಆಲ್ಮೋಸ್ಟ್ ಎಲ್ಲ ಫುಡ್ ಗ್ರೂಪ್ಸ್ ಇನ್ಕ್ಲೂಡ್ ಮಾಡ್ತೇವೆ. ಸೊ ಈವ್ನಿಂಗ್ ಟೈಮ್ ಫ್ರೂಟ್ಸ್ ಇನ್ಕ್ಲೂಡ್ ಮಾಡಬಹುದು, ಆರ್ ಸ್ನಾಕ್ಸ್ ಟೈಮ್ಗೆ ಇನ್ವನ್ ಮಿಡ್ ಮಾರ್ನಿಂಗ್ ಆಲ್ಸೋ ಫ್ರೂಟ್ಸ್ ಇನ್ಕ್ಲೂಡ್ ಮಾಡಬಹುದು. ಸೊ ಒಂದು 5 to 7 ನಟ್ಸ್ ಫಾರ್ ಗುಡ್ ಫ್ಯಾಟ್ಸ್ ಇನ್ಕ್ಲೂಡ್ ಮಾಡಬಹುದು. ಬ್ರೇಕ್ಫಾಸ್ಟ್ 8:30ಗೆ ಮಾಡ್ತಿದ್ದಾನೆ, ಸೇಮ್ ಟೈಮ್ಗೆ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಬಿಕಾಸ್ ಎನಿ ಟೈಮ್ ಅವ್ರು ಚೇಂಜ್ ಮಾಡಿದ್ರು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಿದ್ರು, ಅವರ ಡೈಲಿ ರುಟೀನ್ ಅಲ್ಲಿ ಚೇಂಜಸ್ ಆಗ್ತದೆ. ಅದೇ ಕಂಟಿನ್ಯೂ ಫಾರ್ 1 month ಮಾಡಿದ್ರೆ ಸೊ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ, ಬಾಡಿ ಕ್ಲಾಕ್ ಚೇಂಜ್ ಆಗ್ತದೆ. ಸೊ ಅದರಿಂದಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತದೆ. ಸೊ ಬ್ರೇಕ್ಫಾಸ್ಟ್ ಮೇನ್ ಇಂಪಾರ್ಟೆಂಟ್. ತುಂಬಾ ಜನ ಬ್ರೇಕ್ಫಾಸ್ಟ್ ಮಿಸ್ ಮಾಡ್ತಾರೆ. ಸೊ ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಮಿಸ್ ಮಾಡಬಾರ್ದು. ಡಿನ್ನರ್ ಬೇಕಾದ್ರೆ ಲೈಟ್ ಆಗಿಡ್ಬೋದು ಅಥವಾ ಸ್ಕಿಪ್ ಸಹ ಮಾಡಬಹುದು. ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ ಮಾಡಬಹುದು. ಡಿಪೆಂಡ್ಸ್ ಅವರ ಗೋಲ್ ಮೇಲೆ, ಅವ್ರು ಹೇಗೆ ಈಟಿಂಗ್, ಕರೆಂಟ್ಲಿ ಯಾವ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾರೆ, ಸೇಮ್ ಈಟಿಂಗ್ ಪ್ಯಾಟರ್ನ್ ಫಾಲೋ ಮಾಡಬಹುದು. ಆದರೂ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ನಾರ್ತ್ ಇಂಡಿಯಾಕ್ಕೆ ಹೋದ್ರೆ ನಾವು ಸ್ವೀಟ್ ಇರ್ಬೋದು ಅಥವಾ ಫ್ರೈಡ್ ಐಟಮ್ಸ್, ಉದಾಹರಣೆಗೆ ಪೂರಿ, ಇಂಥದ್ದು ಅಲ್ಲಿ ಹೆಚ್ಚು ಯೂಸ್ ಮಾಡ್ತಾರೆ. ನಮ್ಮಲ್ಲಿ ನಾವು ಸೌತಿಗೆ ಬಂದ್ರೆ ನಾವು ಇಡ್ಲಿ, ದೋಸೆ, ಈ ತರದ ಐಟಮ್, ಚಪಾತಿ, ಈ ತರದನ್ನ ನಾವು ಬ್ರೇಕ್ಫಾಸ್ಟ್ಗೆ ಈಗ ಅದು ಮತ್ತು ಇದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ಇದರಿಂದಾಗಿ ಮನುಷ್ಯನ ಹೆಲ್ತ್ ಅಲ್ಲಿ ಏನಾದ್ರೂ ಕೂಡ ಹೆಚ್ಚು ಕಮ್ಮಿ ಆಗ್ತದೆ. ಇದು ಆಕ್ಚುಲಿ ವೆದರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಇಲ್ಲಿ ಮ್ಯಾಂಗ್ಳೂರ್ ಕಡೆ ಹೋದ್ರೆ ಇಲ್ಲಿ ತುಂಬಾ ಹೀಟ್ ಇರ್ತದೆ. ಸೊ ಇಲ್ಲಿ ಎಲ್ಲ ಗ್ರೇವಿಯಲ್ಲಿ ನಾವು ಕೋಕೋನಟ್ ಯೂಸ್ ಮಾಡ್ತೇವೆ. ಅದೇ ನಾವು ಇಲ್ಲಿ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರ್ ಅವರು ಯೂಸ್ ಮಾಡೋದಿಲ್ಲ. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಕೋಕೋನಟ್ ಆಯಿಲ್ ಬೆಸ್ಟ್ ಅಂತ ತುಂಬಾ ಯೂಸ್ ಮಾಡ್ತಾರೆ. ಕರಿ ಗ್ರೇವಿಯಲ್ಲಿ ಸಹ ಕೋಕೋನಟ್ ಯೂಸ್ ಮಾಡ್ತಾರೆ. ಎಗಿನ್ ಕುಕ್ಕಿಂಗ್ ಸಹ ಆಯಿಲ್ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಈವನ್ ಫಿಶ್ ಫ್ರೈ ಮಾಡುವಾಗ ಸಹ ಮುಂಚೆ ತವಾ ಫ್ರೈ ಮಾಡ್ತಿದ್ರು, ಈಗ ಡೀಪ್ ಫ್ರೈ ಮಾಡ್ತಿದೆ. ಸೊ ಇದರಿಂದಾಗಿ ತುಂಬಾ ಪ್ರಾಬ್ಲಮ್ಸ್ ಬರ್ತುಂಟು. ಇಲ್ಲಿ ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 50 to 60% ಜನರಿಗೆ ಕೊಲೆಸ್ಟ್ರಾಲ್ ಹೈ ಉಂಟು, ಆರ್ ಫ್ಯಾಟಿ ಲಿವರ್ ಉಂಟು, ಆರ್ ಹಾರ್ಟ್ ಇಶ್ಯೂಸ್ ಉಂಟು. ರೇಷಿಯೋ ನೋಡಿದ್ರೆ ಮ್ಯಾಂಗ್ಳೂರಲ್ಲಿ ಹೈಯೆಸ್ಟ್ ಉಂಟು. ಬಿಕಾಸ್ ಒಳ್ಳೇದಂತ ಅತಿಯಾಗಿ ಯೂಸ್ ಮಾಡ್ತಾರೆ. ಇಲ್ಲಿ ಡೀಪ್ ಫ್ರೈಡ್ ಐಟಮ್ಸ್ ಯೂಸ್ ಮಾಡಬಹುದು. ಕೋಕೋನಟ್ ಆಯಿಲ್ ಗುಡ್, ಬಟ್ ಎಷ್ಟು ಯೂಸ್ ಮಾಡ್ತೇವೆ, ಎಷ್ಟು ಅಮೌಂಟ್ ಅಲ್ಲಿ ಯೂಸ್ ಮಾಡ್ತೇವೆ ತುಂಬಾ ಇಂಪಾರ್ಟೆಂಟ್. ಹೆಚ್ಚಾಗಿ ಅತಿಯಾಗಿ ಡೈಲಿ ಯೂಸ್ ಮಾಡ್ತಿದ್ರೆ, ಡೈಲಿ 2 to 3 times ಯೂಸ್ ಮಾಡ್ತಿದ್ರೆ, ಅಥವಾ ಕರ್ದ ಎಣ್ಣೆಯನ್ನೇ ಮತ್ತೆ ಕರಿದ್ರೆ ಪ್ರಾಬ್ಲಮ್, ಹಾರ್ಟ್ ಇಶ್ಯೂಸ್, ಕೊಲೆಸ್ಟ್ರಾಲ್ ಸ್ಟಾರ್ಟ್ ಆಗ್ತದೆ. ಅದು ಎಣ್ಣೆ ಕಲರ್ ಬ್ಲಾಕ್ ಆಗಿ ಟರ್ನ್ ಆದ್ರೆ ಸೊ ಅದರಲ್ಲಿ ಕೆಮಿಕಲ್ ಕಾಂಪೋಸಿಷನ್ ಅಲ್ಲಿ ಚೇಂಜ್ ಆಗಿದೆ, ಆಯಿಲ್ ಟ್ರಾನ್ಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅರ್ಥ. ಸೊ ಅದು ತಿಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುದು, ಆರ್ ಹಾರ್ಟ್ ಇಶ್ಯೂಸ್, ಲಿವರ್ ಇಶ್ಯೂಸ್ ಎಲ್ಲ ಹೆಚ್ಚಾಗ್ತದೆ. ಅಂತ ಎಣ್ಣೆಯನ್ನ ಯೂಸ್ ಮಾಡಬಾರ್ದು. ನಾರ್ಮಲಿ 2-3 times ಗಿಂತ ಹೆಚ್ಚು ಮಾಡಿದ್ರೆ ಆ ತರ ಬರುವಂತಹ ಚಾನ್ಸ್ಗಳು ಜಾಸ್ತಿ ಉಂಟು. ಅಂದ್ರೆ ಈಗ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವುದು ಮತ್ತೆ ಎಣ್ಣೆಯನ್ನ ಹೀಗೆ ಯೂಸ್ ಮಾಡುವುದು ಫ್ರೈ ಮಾಡದೆ, ಇದೆರಡಕ್ಕೂ ಏನಾದ್ರೂ ವ್ಯತ್ಯಾಸಗಳುಂಟಾ? ಕ್ವಾಂಟಿಟಿ ನಾವು ಡೀಪ್ ಫ್ರೈ ಮಾಡುವಾಗ ಹೆಚ್ಚು ಯೂಸ್ ಮಾಡ್ತೇವೆ. ಅದೇ ನಾವು ತವಾ ಫ್ರೈ ಆರ್ ಜಸ್ಟ್ ಸೊಡ್ಡೆ ಮಾಡುವಾಗ 1-2 ಸ್ಪೂನ್ ಯೂಸ್ ಮಾಡ್ತೇವೆ. ಒಂದು 5 ml ಆಫ್ ಆಯಿಲ್ ನಮಗೆ 45 calories ಕೊಡ್ತದೆ. ಅದೇ ನಾವು ಒಂದು ಡೀಪ್ ಫ್ರೈ ಮಾಡುವಾಗ ಆಲ್ಮೋಸ್ಟ್ ತುಂಬ ಒಂದು 100 to 200 ml ಆಯಿಲ್ ಯೂಸ್ ಮಾಡ್ತೇವೆ. ಸೊ ಆಲ್ಮೋಸ್ಟ್ ಹೈಯೆಸ್ಟ್ ಕ್ಯಾಲರೀಸ್ ಆಗ್ತದೆ. ಈಗ ಈ ಫುಡ್ಡಿನ ಬಗ್ಗೆ ಮತ್ತೆ ಮಾತಾಡೋದಿದ್ರೆ, ಮಾರ್ನಿಂಗ್ನ ಒಂದು ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನದ ಒಂದು ಊಟಕ್ಕೆ, ರಾತ್ರಿಯ ಊಟಕ್ಕೆ ಏನಾದರೂ ಕೂಡ
ಐಟಮ್ಗಳಲ್ಲಿ ಡಿಫರೆನ್ಸ್ ಇರಬೇಕು ಅಂತ ಅನಿಸ್ತದ ನಿಮಗೆ? ಡಿಫ್ರೆನ್ಸ್ ಅಂದ್ರೆ ವೆರೈಟಿ ಆಫ್ ಫುಡ್ ತರೋದು ಇಂಪಾರ್ಟೆಂಟ್ ಆಗ್ತದೆ. ಕೆಲವರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸೇಮ್ ಫುಡ್ ತಿಂತಾರೆ, ಸೊ ಅದ್ರಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಕವರ್ ಆಗಿದ್ರೆ ಓಕೆ. ಕೆಲವರು ಬ್ರೇಕ್ಫಾಸ್ಟ್ಗೆ ಜಸ್ಟ್ ದೋಸಾ ತಿಂತಾರೆ, ಆಫ್ಟರ್ನೂನ್ ದೋಸಾ ವಿತ್ ಎನಿ ಗ್ರೇವಿ ತಿಂತಾರೆ. ಸೇಮ್ ಇವನ್ ನೈಟ್ ಇಲ್ಲಿ ಮ್ಯಾಂಗ್ಳೂರ್ ಪ್ರಾಬ್ಲಮ್ ಏನಂದ್ರೆ ರೈಸ್ ತಿಂತಾರೆ, ಫಿಶ್ ಗ್ರೇವಿ ಇರ್ತದೆ, ಫಿಶ್ ಫ್ರೈ ಇರ್ತದೆ, ಸೊ ನೋ ವೆಜಿಟೇಬಲ್. ನಮ್ಮ ಮೀಲಲ್ಲಿ ವೆಜಿಟೇಬಲ್ಸ್ ಇರೋದಿಲ್ಲ, ಇವನ್ ಕರ್ಡ್, ಮೊಸರು ಸಹ, ಮಜ್ಜಿಗೆ ಸಹ ಇರೋದಿಲ್ಲ. ಸೊ ಹೇಗೆ ತಿನ್ಬೇಕಂದ್ರೆ ಯಾವಾಗಲೂ ತಿನ್ನುವ ಮುಂಚೆ ಒಂದು ಫುಲ್ ಕಪ್ ತರಕಾರಿ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ತರಕಾರಿ ತಿಂದು ನೆಕ್ಸ್ಟ್ ಅನ್ನ ತಿನ್ಬೇಕು. ಅನ್ನದ ಜೊತೆಗೆ ಪ್ರೋಟೀನ್ಗೆ ಚಿಕನ್, ಫಿಶ್, ದಾಲ ಏನುಂಟು ತಿನ್ಬೇಕು. ಟು ಫಿನಿಶ್ ದ ಮೀಲ್ ಒಂದು ಗ್ಲಾಸ್ ಬಟರ್ ಮಿಲ್ಕ್ ಮಜ್ಜಿಗೆ ತಿನ್ಬೇಕು. ಯಾಕಂದ್ರೆ ಫಸ್ಟ್ ತರಕಾರಿ ತಿಂದ್ರೆ ಸ್ಟಮಕ್ ಫುಲ್ ಆಗಿರ್ತದೆ. ಸೊ ನೆಕ್ಸ್ಟ್ ನಾವು ರೈಸ್ ತಿನ್ನುವಾಗ ರೈಸ್ ಇದು ಕ್ವಾಂಟಿಟಿ ಕಡಿಮೆ ತಿನ್ಬೇಕು. ನಮ್ಗೆ ಅಷ್ಟು ಅತಿಯಾಗಿ ಬೇಡ. ಪ್ರೋಟೀನ್ ನಮ್ಗೆ ಹೆಚ್ಚು ತಿನ್ಬಹುದು, ಅದ್ರ ಅಂದ್ರೆ ಚಿಕನ್, ಫಿಶ್ ಎಲ್ಲ ಕ್ವಾಂಟಿಟಿ ಜಾಸ್ತಿಯಾಗಿ ತಿನ್ಬಹುದು. ಸೊ ಮೇನ್ ಕಾನ್ಸೆಪ್ಟ್ ನಮ್ದು ರೈಸ್ ಇದು ಕ್ವಾಂಟಿಟಿ ಕಡಿಮೆ ತಿನ್ನೋದು. ಇಲ್ಲಿ ಮ್ಯಾಂಗ್ಳೂರಲ್ಲಿ ಏನಂದ್ರೆ ಒಂದು ಫುಲ್ ಬಟ್ಟಲ್ ರೈಸ್ ಇರ್ತದೆ, ಒಂದು ಫಿಶ್ ಫ್ರೈ, ಒಂದು ಕರಿ, ನೋ ವೆಜಿಟೇಬಲ್, ಕಾರ್ಬ್ಸ್ ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಲ್ವೇಸ್ ನಮ್ದು ವೆಜಿಟೇಬಲ್ ಇದು ಕ್ವಾಂಟಿಟಿ ಜಾಸ್ತಿ, ರೈಸ್ ಇದು ಕಡಿಮೆ, ಪ್ರೋಟೀನ್ ಸ್ವಲ್ಪ ಜಾಸ್ತಿಯೇ ತೆಗಿಬೇಕು. ಅದು ರಾತ್ರಿಯ ಡಿನ್ನರಿಗೂ ಇದೇ ತರವೇ? ಸೇಮ್ ಕಾನ್ಸೆಪ್ಟ್. ಯಾವಾಗಲೂ ಫಸ್ಟ್ ವೆಜಿಟೇಬಲ್, ಆಮೇಲೆ ರೈಸ್, ಅದರ ಜೊತೆಗೆ ಪ್ರೋಟೀನ್ಗೆ ಏನಾದ್ರು ತೆಗಿಬಹುದು. ಈಗ ಇದು ನೀವು ದಿವಸದ ಒಂದು ಟೋಟಲ್ ಒಂದು ಪ್ಯಾಟರ್ನ್ ಬಗ್ಗೆ. ಹೌದು. ಯಾವುದಾದ್ರೂ ಕೂಡ ವೆಯ್ಟ್ ಅಥವಾ ಏನು ಹೆಚ್ಚಿದ್ದವರು ಅಥವಾ ಒಬೇಸಿಟಿ ಅಥವಾ ಏನು ದಪ್ಪ ಅಥವಾ ಇದ್ದವರು, ಹೊಟ್ಟೆಯ ಇದರಲ್ಲಿ ಫ್ಯಾಟ್ ಇದ್ದವರು ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಂಡುಕೊಳ್ತಾರೆ. ಅವರಿಗೆ ಏನಾದ್ರೂ ಕೂಡ ಈ ಡಯಟ್ ಅಲ್ಲಿ ವ್ಯತ್ಯಾಸಗಳು ಬೇಕಾಗ್ತದೆ? ಸೊ ಮೇನ್ಲಿ ಇಂಥ ಜನರು ಫ್ರೈಡ್ ಐಟಮ್ಸ್, ಬೇಕರಿ ಪ್ರೋಸೆಸ್ಡ್ ಐಟಮ್ಸ್ ತಿಂತಿದ್ದಾರೆ. ಮೇನ್ಲಿ ನಾವು ಫಸ್ಟ್ ಅದನ್ನು ಕಟ್ ಡೌನ್ ಮಾಡ್ತೇವೆ. ಪ್ರೊಸೆಸ್ಡ್ ಫುಡ್, ಶುಗರಿ ಐಟಮ್ಸ್ ಆರ್ ಎನಿ ಬೇಕರಿ ಐಟಮ್ಸ್ ಆರ್ ಫ್ರೈಡ್ ಐಟಮ್ಸ್ ಇದ್ರೆ ಅದನ್ನು ಕಟ್ ಮಾಡ್ತೇವೆ. ನಾರ್ಮಲ್ ವೆಲ್ ಬ್ಯಾಲೆನ್ಸ್ಡ್ ಹೆಲ್ದಿ ಡಯಟ್ ಕೊಡ್ತೇವೆ. ಸೊ ಆಮೇಲೆ ಗ್ರಾಜುವಲಿ ಅವರ ಬಾಡಿ ಆ ಡಯಟ್ಗೆ ಅಡ್ಜಸ್ಟ್ ಆಗಿರ್ತದೆ. ಸೊ ಕ್ಯಾಲರೀಸ್ ನಾವು ಡೇ ಬೈ ಡೇ ಕಡಿಮೆ ಮಾಡ್ತೇವೆ. ಅಟ್ಲೀಸ್ಟ್ ಫಾರ್ 1 ವೀಕ್ ಆರ್ 2 ವೀಕ್ಸ್ ನಾವು ಡಯಟ್ ಚೇಂಜ್ ಮಾಡಿ ಕ್ಯಾಲರೀಸ್ ಅನ್ನು ಕಡಿಮೆ ಮಾಡ್ತೇವೆ. ಸೊ ನಮ್ಗೆ ತುಂಬಾ ಜನ ಡಯಟ್ ಅಂದ್ರೆ ವೇಟ್ ಗೇನ್ ಹೈ ಇದ್ದವರು, ಸೊ ಡಯಟ್ ಅಂದ್ರೆ ಥಿಂಕ್ ಮಾಡೋದೇನಂದ್ರೆ ಅವರಿಗೆ ತಿನ್ಲೇಬಾರ್ದು, ಸ್ಯಾಲೆಡ್ಸೇ ತಿನ್ಬೇಕು ಆರ್ ಫಾಸ್ಟಿಂಗ್ ಮಾಡ್ಬೇಕಂತ. ಸೊ ಫಾಸ್ಟಿಂಗ್ ಕಾನ್ಸೆಪ್ಟ್ ರಾಂಗ್ ಫಾರ್ ವೇಟ್ ಲಾಸ್. ಸೊ ಅವರಿಗೆ ಬಾಡಿಯನ್ನು ನರಿಶ್ ಮಾಡಿ ಅದರ ಜೊತೆಗೆ ವೇಟ್ ಲಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಜಸ್ಟ್ ಫಾಸ್ಟಿಂಗ್ ಮಾಡಿ ಅಥವಾ ಜಸ್ಟ್ ಒಂದು ವೆಜಿಟೇಬಲೇ ತಿಂದು ಅವ್ರ ಮಸಲ್ಸ್ ಲಾಸ್ ಮಾಡ್ತಾರೆ, ಫ್ಯಾಟ್ ಲಾಸ್ ಮಾಡೋದಿಲ್ಲ. ಅವ್ರ ಡಯಟ್ ಮಾಡುವಾಗ ಪ್ರೋಟೀನ್ಸ್ ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು, ಸೊ ದಟ್ ಫ್ಯಾಟ್ ಲಾಸ್ ಆಗಿ ಅದರ ಜೊತೆಗೆ ಮಸಲ್ ಗೇನ್ ಆಗಬೇಕು. ಈ ನೀರು ಕುಡಿಲಿಕ್ಕೆ ಇಂಥದ್ದೇ ಸಿಸ್ಟಮ್ ಅಂತ ಏನಾದ್ರು ಉಂಟಾ? ಅಂದ್ರೆ ಇದೇ ಪ್ಯಾಟರ್ನ್ ಅಲ್ಲಿ ಕುಡಿಬೇಕು, ಇಷ್ಟೇ ಸಲ ಹೀಗೆಯೇ ಕುಡಿಬೇಕು, ಊಟದ ಮೊದಲ, ಊಟದ ನಂತರವ, ತಿಂಡಿ ಮೊದಲ ನಂತರವ, ಹೀಗೆ ಅಂತ ಏನಾದ್ರು? ನೀರಂದ್ರೆ ದಿನಾಲು 3 ಲೀಟರ್ ಕಂಪಲ್ಸರಿ. ವೇಟ್ ಲಾಸ್ ಅವರಿಗೆ ಒಂದು ಊಟಕ್ಕಿಂತ ಒಂದು 15 to 30 ಮಿನಿಟ್ಸ್ ಮುಂಚೆ ಗ್ಲಾಸ್ ಆಫ್ ಅಥವಾ ಒಂದು ಹಾಫ್ ಲೀಟರ್ ನೀರು ಕುಡಿದ್ರೆ ಸ್ಟಮಕ್ ಫುಲ್ ಇರ್ತದೆ. ನೆಕ್ಸ್ಟ್ ಅವರು ರೈಸ್ ತಿನ್ನುವಾಗ ಅಥವಾ ಮೀಲ್ ತಿನ್ನುವಾಗ ಕ್ವಾಂಟಿಟಿ ಕಡಿಮೆ ತಿಂತಾರೆ. ಅದೇ ವೇಟ್ ಗೇನ್ ಅವರಿಗೆ ಆಫ್ಟರ್ ಊಟ ಆದ ನಂತರ 30 ಮಿನಿಟ್ಸ್ ಕುಡಿದ್ರೆ ಬೆಸ್ಟ್. ಮೇನ್ಲಿ ನೀವೇನ್ ತಿಂತಿದ್ದೀರಿ ಸೇಮ್ ಫಾಲೋ ಮಾಡಿ, ಬಟ್ ನೀವು ತಿನ್ನುವ ಮುಂಚೆ ನೀವು ಯಾಕೆ ತಿಂತಿದ್ದೀರಿ, ಅದರಿಂದ ದೇಹಕ್ಕೆ ಏನು ಬೆನಿಫಿಟ್ಸ್ ಅಂತ ಒಮ್ಮೆ ಥಿಂಕ್ ಮಾಡಿ ತಿನ್ನಿ. ನಿದ್ದೆ ಪ್ರಾಪರ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡಿ, ನೀರು ಹೆಚ್ಚು ಕುಡಿಯಿರಿ, ಟೆನ್ಷನ್ ತೆಗಿಲಿಕ್ಕೆ ಹೋಗಬೇಡಿ. ಒಳ್ಳೆಯದು ದೀಕ್ಷಿತ್ ಅವರೇ, ಮುಖ್ಯವಾಗಿ ಒಂದು ಆಹಾರದ ಬೇರೆ ಬೇರೆ ವಿಧಾನಗಳು ಮತ್ತೆ ಆಹಾರದಲ್ಲಿ ಏನೇನು ವಿಷಯಗಳಿರಬೇಕು ನಮ್ಮ ಆರೋಗ್ಯವಂತ ಜೀವನಕ್ಕೆ ಅನ್ನುವ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಧನ್ಯವಾದಗಳು.